believe I created this makeup look using only Zudio products? Yes, welcome back to my YouTube channel. I am Raksha Reddy. If you are new here, I create content related to fashion, lifestyle, skincare and makeup and much more. Daily college office ಗೆ ಹೋಗ್ತೀರಾ ಲಾಂಗ್ ಲಾಸ್ಟಿಂಗ್ ಮೇಕಪ್ ನ ಮಾಡ್ಕೋಬೇಕು ದಟ್ ಯೂಸಿಂಗ್ ಅಫೋರ್ಡಬಲ್ ಪ್ರಾಡಕ್ಟ್ಸ್ ಫ್ರಮ್ ಜೂಡಿಯೋ ಅಂತ ಅಂದ್ರೆ ಈ ವಿಡಿಯೋನ ಮಿಸ್ ಮಾಡ್ದಂಗೆ ಕಂಪ್ಲೀಟ್ ಆಗಿ ಕೊನೆ ತನಕ ನೋಡಿ. ಪ್ರತಿ ಒಂದು ಸ್ಟೆಪ್ಸ್ನು ಇನ್ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ಒಂದು ಬ್ಯೂಟಿಫುಲ್ ಮೇಕಪ್ ಲುಕ್ ನ ನೀವು ಕೂಡ ಅಚೀವ್ ಮಾಡಬಹುದು ಇನ್ ಜಸ್ಟ್ 10 ಮಿನಿಟ್ಸ್. ಸೊ ವಿತೌಟ್ ಎನಿ ಫರ್ದರ್ ಡ್ಯೂ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲನೇದಾಗಿ ನಾನು ವಿಟಮಿನ್ ಸಿ ಗ್ಲೋ ಅಪ್ ಟಿಂಟೆಡ್ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಹಾಫ್ ಆಫ್ ದ ಫೇಸ್ಗೆ ನಾನು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ. ಇನ್ನು ಹಾಫ್ ಆಫ್ ದ ಫೇಸ್ಗೆ ಮಾಯಿಶ್ಚರೈಸರ್ ಜೊತೆಗೆ ಮಿಕ್ಸ್ ಮಾಡಿ ತೋರಿಸ್ತೀನಿ ಇದು ಹೇಗೆ ಕಾಣುತ್ತೆ ಅಂತ. ಮಾಯಿಶ್ಚರೈಸರ್ ಏನು ಅಪ್ಲೈ ಮಾಡಿಕೊಂಡು ಇದನ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡಿರ್ತೀವಿ ಆ ಸೈಡ್ ತುಂಬಾ ಬೇಗ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ಸೊ ಲೆಟ್ ಮಿ ಶೋ ಯು. ಜಸ್ಟ್ ಹೀಗೆ ರಬ್ ಮಾಡ್ಕೊಂಡ್ರೆ ಸಾಕು, ತುಂಬಾ ಈಸಿಯಾಗಿ ಮಾಯಿಶ್ಚರೈಸರ್ ತರಾನೇ ಬಟರ್ ಲೈಕ್ ಸ್ಮೂತ್ ಆಗಿ ಸ್ಕಿನ್ಗೆ ಬ್ಲೆಂಡ್ ಆಗ್ಬಿಡುತ್ತೆ. ಬಟ್ ನಾವು ಇದು ಹಾಗೆ ಹಾಕೊಂಡಿರೋದ್ರಿಂದ ಸ್ವಲ್ಪ ಕನ್ಸಿಸ್ಟೆನ್ಸಿ ಥಿಕ್ ಅಂತ ಅನ್ಸುತ್ತೆ. ಸೊ ಫಾರ್ ದಿಸ್ ನಮ್ಗೆ ಬ್ಲೆಂಡರ್ ಬೇಕಾಗುತ್ತೆ. ಅಗೇನ್ ದಿಸ್ ಇಸ್ ಫ್ರಮ್ ಜೂಡಿಯೋ ಇಟ್ ಸೆಲ್ಫ್. ನಾನು ಹಾಗೆ ಡ್ಯಾಬ್ ಮಾಡಿ ತೋರಿಸ್ತೀನಿ. ಈ ತರ ಡ್ಯಾಬ್ ಮಾಡ್ಕೊಂಡ್ರು ಕೂಡ ಈಸಿಯಾಗಿ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಡಿಫಿಕಲ್ಟ್ ಅಂತ ಅನ್ಸಲ್ಲ. ಬಟ್ ಮಾಯಿಶ್ಚರೈಸರ್ ಜೊತೆ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೊಂಡಾಗ ಇನ್ನು ಬೇಗ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ದಿಸ್ ಬ್ಯೂಟಿ ಬ್ಲೆಂಡರ್ ಫ್ರಮ್ ಜೂಡಿಯೋ ಇಸ್ ಸೋ ಅಮೇಸಿಂಗ್. ಪ್ರಾಡಕ್ಟ್ ನ ಫುಲ್ ಸಕ್ ಮಾಡ್ಕೊಳ್ಳೋದಿಲ್ಲ. ವಾಟರ್ ನ ಸ್ಪ್ರೇ ಮಾಡಿದಾಗ ಕೆಲವೊಂದು ಬ್ಯೂಟಿ ಬ್ಲೆಂಡರ್ಸ್ ಉಬ್ಬೋ ತರ ಆಗುತ್ತೆ. ಬಟ್ ದಿಸ್ ಇಸ್ ನಾಟ್ ಲೈಕ್ ದಟ್. ತುಂಬಾನೇ ಸ್ಮೂತ್ ಅಂಡ್ ಸಾಫ್ಟ್ ಆಗಿದೆ. ಈಸಿಯಾಗಿ ಪ್ರಾಡಕ್ಟ್ ನ ಬ್ಲೆಂಡ್ ಮಾಡಬಹುದು. ಆಫ್ಟರ್ ಕಂಪ್ಲೀಟಿಂಗ್ ದ ಬೇಸ್ ಇಟ್ ಲುಕ್ಸ್ ಲೈಕ್ ದಿಸ್. ಸಮಥಿಂಗ್ ಸಿಮಿಲರ್ ಟು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ಹೇಗಿರುತ್ತೋ ಹಾಗೆ ಇರುತ್ತೆ. ಡೈರೆಕ್ಟ್ಲಿ ಮೂವಿಂಗ್ ಆನ್ ವಿತ್ ಅ ಬ್ಲಶ್. ಅದಕ್ಕೆ ನಾನು ಜೂಡಿಯೋ ಮಿನಿ ಲಿಪ್ಸ್ಟಿಕ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೋ ಕ್ಯೂಟ್ ಆಗಿ ಕಾಣುತ್ತೆ ಇದು. ಸೊ ಅದರಲ್ಲಿ ಈ ಒಂದು ಪಿಂಕ್ ಶೇಡ್ ನ ಯೂಸ್ ಮಾಡ್ತಾ ಇದ್ದೀನಿ. ಬ್ಲಶ್ಗೆ ಪರ್ಟಿಕ್ಯುಲರ್ಲಿ ಈ ಶೇಡ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ತುಂಬಾ ಬೇಗನೆ ಸ್ಕಿನ್ಗೆ ಬ್ಲೆಂಡ್ ಆಗುತ್ತೆ. ಅಷ್ಟೇ ಪಿಗ್ಮೆಂಟೆಡ್ ಕೂಡ ಇದೆ. ಇದು ಲಿಪ್ಸ್ಟಿಕ್ ಆಗಾದ್ರೂ ಕೂಡ ಯೂಸ್ ಮಾಡಬಹುದು ಆರ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಬ್ಲಶ್. ಐ ಡೋಂಟ್ ನೋ ಹೌ ಮಚ್ ಕ್ಯಾಮರಾ ಇಸ್ ಮೇಕಿಂಗ್ ದಟ್ ಜಸ್ಟಿಸ್ ಬಟ್ ದಿಸ್ ಲುಕ್ಸ್ ಸೋ ಮ್ಯಾಟ್ ಅಂಡ್ ತುಂಬಾನೇ ಒಳ್ಳೆ ಮ್ಯಾಟ್ ಫಿನಿಶ್ ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಅಂಡ್ ಪರ್ಟಿಕ್ಯುಲರ್ಲಿ ದಿಸ್ ಶೇಡ್ ಇನ್ ದಟ್ ಕಿಟ್ ತುಂಬಾನೇ ಪರ್ಫೆಕ್ಟ್ ಆಗಿ ಬ್ಲಶ್ ಗೆ ಸೂಟ್ ಆಗುತ್ತೆ. ಸೊ ಐ ಆಲ್ವೇಸ್ ಯೂಸ್ ದಿಸ್ ಫಾರ್ ಬ್ಲಶ್. ಟು ಲೆವೆಲ್ ಅಪ್ ದ ಶೇಪ್ ಆಫ್ ಮೈ ಫೇಸ್ ನಾನು ಬ್ರಾನ್ಸರ್ ಆಗಿ ಈ ಒಂದು ಲಿಪ್ಸ್ಟಿಕ್ ನ ಟ್ರೈ ಮಾಡ್ತಾ ಇದ್ದೀನಿ. ದಿಸ್ ಇಸ್ ದ ಬ್ರೌನ್ ಶೇಡ್. ಸೊ ದಿಸ್ ಇಸ್ ಆಲ್ಸೋ ಅ ಮ್ಯಾಟ್ ಲಿಪ್ಸ್ಟಿಕ್. ಲಿಪ್ಸ್ಟಿಕ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ. ಬಟ್ ಐ ಹ್ಯಾವ್ ನೆವರ್ ಟ್ರೈಡ್ ದಿಸ್ ಆಸ್ ಅ ಬ್ರಾನ್ಸರ್. ಸೊ ಲೆಟ್ ಮಿ ಟೆಸ್ಟ್ ದಿಸ್. ಐ ಥಿಂಕ್ ಯು ಕ್ಯಾನ್ ಸಿ ದಟ್ ಸ್ಲೈಟ್ ಡಿಫ್ರೆನ್ಸ್. ಇಲ್ಲಿ ನೋಡ್ಬೋದು ನನ್ನ ಚೀಕ್ ಬೋನ್ ಒಂದು ಸ್ವಲ್ಪ ಒಳಗಡೆ ಹೋದಂಗೆ ಅನ್ಸುತ್ತೆ. ಬಟ್ ನಾಟ್ ದಿಸ್ ಸೈಡ್. ಲುಕ್ ಅಟ್ ದಟ್ ಡಿಫ್ರೆನ್ಸ್ ಹಿಯರ್. ಇಲ್ಲೊಂಚೂರು ಫ್ಲಾಟ್ ಆಗಿ ಕಾಣುತ್ತೆ, ಇಲ್ಲೊಂಚೂರು ಗುಂಡ್ ಕಾಣುತ್ತೆ. ಸೊ ಸ್ಲೈಟ್ ಡಿಫ್ರೆನ್ಸ್, ನಥಿಂಗ್ ಮಚ್. ಬಟ್ ಡೆಫಿನೆಟ್ಲಿ ದಿಸ್ ಲಿಪ್ಸ್ಟಿಕ್ ಆಸ್ ಅ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಬಟ್ ಬ್ರಾನ್ಸರ್ ಆಗಿ ಓಕೆ. ಸೊ ಯು ಕ್ಯಾನ್ ಸಿ ದಟ್ ಜನರಲಿ ಐ ಹ್ಯಾವ್ ಅ ಗುಡ್ ಜಾ ಲೈನ್. ಸೊ ಅದಕ್ಕೋಸ್ಕರ ಹಂಗೆ ಅನ್ಸ್ಬೋದು ನಾನು ಏನು ಮಾಡಿಲ್ಲ ಅಂದ್ರೂ ಮಾಡ್ದಂಗೆ. ಬಟ್ ದಿಸ್ ವರ್ಕ್ಸ್ ಓಕೆ ಆಸ್ ಅ ಬ್ರಾನ್ಸರ್ ಟು. ಹಾಗಿಂದ ನಾನು ಬ್ರಾನ್ಸರ್ ಅಂದ್ರೆ ಸಾರಿ ಆಸ್ ಅ ಕಾಂಟೋರ್. ನೆಕ್ಸ್ಟ್ ಫಾರ್ ದ ಐ ಮೇಕಪ್ ಅಂಡ್ ಫಾರ್ ಸಿಂಪಲ್ ಡೈಲಿ ಲುಕ್ ನಾನು ಈ ಒಂದು ಕಾಜಲ್ ನ ಯೂಸ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ಇನ್ ದ ಬ್ಲೂ ಕಲರ್. ಸೊ ಫಸ್ಟ್ ಟೈಮ್ ನಾನು ಒಂದು ಬ್ಲೂ ಕಲರ್ ಕಾನ್ಸೆಪ್ಟ್ ಕಾಜಲ್ ನ ಟ್ರೈ ಮಾಡಿದ್ದು ಅಂದ್ರೆ ದಟ್ ಇಸ್ ಫ್ರಮ್ ಜೂಡಿಯೋ ಇಟ್ ಸೆಲ್ಫ್. Something it looks like this, easy to carry. I must say this, ನನಗೆ ಕಾಜಲ್ ಹಾಕೊಂಡ್ರೆ ಆಗೋದೇ ಇಲ್ಲ. ಬಟ್ ದಿಸ್ ಕಾಜಲ್ ನನ್ನ ಐಸ್ಗೆ ಯಾವುದೇ ಪ್ರಾಬ್ಲಮ್ ಏನು ಮಾಡಿಲ್ಲ ಟಿಲ್ ನೌ. ತುಂಬಾನೇ ಚೆನ್ನಾಗಿ ಸೆಟ್ ಆಗುತ್ತೆ. ಲಾಂಗ್ ಡ್ಯೂರೇಷನ್ 8 hours ತನಕ ಎಲ್ಲ ನಾನು ಹಾಕೊಂಡು ಇದ್ದೀನಿ. ನಂಗೆ ಯಾವುದೇ ರೀತಿ ಇರಿಟೇಷನ್ ಈ ತರ ಎಲ್ಲ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಆಲ್ಸೋ ದಿಸ್ ಇಸ್ ಲಾಂಗ್ ಲಾಸ್ಟಿಂಗ್. ಡೆಫಿನೆಟ್ಲಿ ಕಾಜಲ್ ಮೇಲೆ ಅಬ್ಸೆಷನ್ ಆಗಿದೆ ಅಂತ ಅಂದ್ರೆ ದಟ್ಸ್ ಬಿಕಾಸ್ ಆಫ್ ಜೂಡಿಯೋಸ್ ಕಾಜಲ್. ದಟ್ ಟು ಇನ್ ಬ್ಲೂ ಕಲರ್. ಐ ವಾಂಟೆಡ್ ಟು ಟ್ರೈ ಇಟ್. And one of their viral launch anta andre adu Zudio blue kajal. Definitely it makes my eyes so much good antane helbodu. This is how it looks after applying this blue kajal. Moving on to the next product and my favorite product from Zudio anta andre adu mascara. Tumba andre tumba ನನಗೆ ಇಷ್ಟವಾದಂತ Zudio ಪ್ರಾಡಕ್ಟ್ ಅಲ್ಲಿ ಯಾವುದು ಅಂತ ಅಂದ್ರೆ that is mascara because it helps to lengthening and volumizing ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ನಿಮ್ಮ ಲ್ಯಾಶಸ್ ನ. ಡೆಫಿನೆಟ್ಲಿ ಐ ಆಮ್ ಗೋನಾ ರೀಪರ್ಚೇಸ್ ದಿಸ್. ತುಂಬಾನೇ ಚೆನ್ನಾಗಿದೆ. ವರ್ತ್
ಎವ್ರಿ ಸಿಂಗಲ್ ಪೆನಿ ನಾನು ರಿವ್ಯೂ ವಿಡಿಯೋದಲ್ಲೂ ಹೇಳಿದ್ದೀನಿ. ಬೈ ದ ವೇ, ಐ ಹ್ಯಾವ್ ಅಪ್ಲೋಡೆಡ್ ಆಲ್ ದ ಪ್ರಾಡಕ್ಟ್ಸ್, Zudio products review which I own. So please do check it out. I hope you guys can see the difference in my lashes. See how this is looking, and ನಾನು ಏನು ಅಪ್ಲೈ ಮಾಡಿಲ್ಲ. ಈ ಸೈಡ್ ಹೆಂಗೆ ಕಾಣಿಸ್ತಿದೆ ಅಂತ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅನ್ಕೊಂತೀನಿ. ದಟ್ ಮಚ್ ಡಿಫ್ರೆನ್ಸ್ ಇಟ್ ಮೇಕ್ಸ್. ಈಗ ನೀವು ನೋಡ್ತಾ ಇರ್ಬೋದು ಮೆಬಿಲಿನ್ ಕಲಾಸಲ್ ಮಸ್ಕಾರಾ ಏನು ಮಾಡ್ತಾ ಇದೆ. ಸೊ ಸೇಮ್ ಥಿಂಗ್ ಎಕ್ಸಾಕ್ಟ್ ಇದು ಇನ್ನೂ ಕಮ್ಮಿ ಪ್ರೈಸ್ಗೆ ಮಾಡ್ತಾ ಇದೆ ಅಂತ ನಂಗೆ ಅನ್ಸುತ್ತೆ. ಸೊ ಮೇ ಬಿ ನಾಟ್ ಟು ದ್ಯಾಟ್ ರೇಂಜ್, ಬಟ್ ಅಷ್ಟು ಲಾಂಗ್ ಲಾಸ್ಟಿಂಗ್ ಇಲ್ಲದೆ ಇರ್ಬೋದು. ಬಟ್ ಡೆಫಿನೆಟ್ಲಿ ಫಾರ್ ದಿಸ್ ಮಚ್ ಪ್ರೈಸ್ ಎಲ್ಲ ಏನದು ಮಾಡುತ್ತೆ, ಆ ಕೊಲಾಸಲ್ ಮಸ್ಕರ ಏನ್ ಮಾಡ್ತಿದೆ ಇದು ಅಷ್ಟೇ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ನಂಗೆ ಅನ್ಸುತ್ತೆ. ದ ಬೆಸ್ಟ್ ಪರ್ಚೇಸಸ್ ಫ್ರಮ್ Zudio ಅಂತ ಅಂದ್ರೆ ನಂಗೆ ಈ ಪ್ರಾಡಕ್ಟೇ, ಬಿಕಾಸ್ ತುಂಬಾನೇ ನಂಗೆ ಇಷ್ಟ. ಎಷ್ಟು ಚೆನ್ನಾಗಿ ನನ್ನ ಲ್ಯಾಶಸ್ ನ ಎಲಿವೇಟ್ ಮಾಡುತ್ತೆ ಅಂತ ನೀವೇ ನೋಡ್ತಾ ಇರಬಹುದು. ಅಪ್ಲೈಯಿಂಗ್ ದ ಲಿಪ್ಸ್ಟಿಕ್, ಐ ವಾಂಟ್ ಟು ಟ್ರೈ Zudio ಲಿಪ್ ಬಾಮ್ ಆಲ್ಸೋ. ಸೊ ಇದು ಅಷ್ಟೇ ತುಂಬಾನೇ ನಿಮ್ಮ ಲಿಪ್ಸ್ ನ ನರಿಷ್ಡ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಐ ಆಮ್ ಗೋನಾ ಯೂಸ್ ದಿಸ್ ಆಲ್ಸೋ. ಹಾಗೆ ತುಂಬಾ ಒಳ್ಳೆ ಕ್ವಾಂಟಿಟಿಯಲ್ಲಿ ಕೂಡ ಬರುತ್ತೆ. This lip balm instantly makes your lips smooth and ಒಂಥರ ಶೈನಿಂಗ್ ನರಿಷ್ಡ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಡೆಫಿನೆಟ್ಲಿ ಲಿಪ್ ಕಿಟ್ ಅಂತ ಬರುತ್ತೆ Zudio ಅಲ್ಲಿ, ಯು ಕ್ಯಾನ್ ಟ್ರೈ ದಟ್. ಅದರಲ್ಲಿ ಈ ಲಿಪ್ಸ್ಟಿಕ್ ಇರುತ್ತೆ, ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಫ್ಯೂ ಮಿನಿಟ್ಸ್ ಇದು ಸೆಟ್ ಆಗಲಿ ಲಿಪ್ಸ್ಗೆ, ಆಮೇಲೆ ವೈಪ್ ಆಫ್ ಮಾಡಿ ಲಿಪ್ಸ್ಟಿಕ್ಗೆ ಮೂವ್ ಆಗೋಣ. ನಾನು ಲಿಪ್ ಕಿಟ್ ಅಂತ ಒಂದು ಬರುತ್ತೆ, ಅಂದ್ರೆ ಲಿಪ್ ಕಿಟ್ ಅಲ್ಲ ಆಕ್ಚುಲಿ ಲಿಪ್ ಕಲರ್ಸ್ ಅಂತ ಏನೋ ಬರುತ್ತೆ, ನ್ಯೂಡ್ ಅಂದ್ಬಿಟ್ಟು ಅದರಲ್ಲಿ ಲಿಪ್ ಗ್ಲಾಸಸ್, ಲಿಪ್ಸ್ಟಿಕ್ ಈ ತರ ಎಲ್ಲ ಕಾಂಬೋ ಇರುತ್ತೆ. ನಾನು 3 ಲಿಪ್ಸ್ಟಿಕ್ ನೇ ಚೂಸ್ ಮಾಡ್ಕೊಂಡಿದ್ದೆ. ಅದರಲ್ಲಿ ಈ ಒಂದು ಪರ್ಟಿಕ್ಯುಲರ್ ಶೇಡ್ ನ ಇವತ್ತು ಅಪ್ಲೈ ಮಾಡ್ಕೊತಾ ಇದ್ದೀನಿ, ಬೆರಿ 02 ಅಂತ. ದಿಸ್ ಇಸ್ ಅಗೇನ್ ಅ ಮ್ಯಾಟ್ ಲಿಪ್ಸ್ಟಿಕ್. ದಿಸ್ ಇಸ್ ನಾಟ್ ಮೈ ಶೇಡ್, ಬಟ್ ಯಾ ಡೆಫಿನೆಟ್ಲಿ ಈ ತರದನ್ನು ಟ್ರೈ ಮಾಡ್ತಾ ಇರಬೇಕಾಗತ್ತೆ. ನೀವೇನಾದ್ರೂ ಕಾಲೇಜ್ಗೆ, ಡೈಲಿ ಯೂಸ್ಗೆ, ಆಫೀಸ್ಗೆಲ್ಲ ಬೇಕು ಅಂತ ಅಂದ್ರೆ ಯು ಕ್ಯಾನ್ ಟ್ರೈ ದಿಸ್ ಲಿಪ್ ಕಿಟ್. ತುಂಬಾನೇ ಚೆನ್ನಾಗಿರುವಂತ ಲಿಪ್ಸ್ಟಿಕ್ಸ್ ನಿಮಗೆ ಲಾಂಗ್ ಲಾಸ್ಟಿಂಗ್ ಆಗಿರುವಂತದ್ದು ಸಿಗುತ್ತೆ, ಅಂಡ್ ಇಟ್ ಇಸ್ ವೆರಿ ಮಚ್ ಪಿಗ್ಮೆಂಟೆಡ್. ಒನ್ಸ್ ಇಟ್ ಇಸ್ ಡ್ರೈ ಇಟ್ ಬಿಕಮ್ ಸೂಪರ್ ಮ್ಯಾಟ್. ದಿಸ್ ಲಿಪ್ಸ್ಟಿಕ್ ಸೂಪರ್ ಇಂಟ್ಯಾಕ್ಟ್ ಆಗಿರುತ್ತೆ, ಇಟ್ ವೋಂಟ್ ಮೂವ್ ಈವನ್ ಇಫ್ ಯು ಡ್ರಿಂಕ್. ಏನ್ ಮಾಡಿದ್ರು, ತಿಂದ್ರು, ಏನ್ ಮಾಡಿದ್ರು ಅದು ಮೂವ್ ಆಗಲ್ಲ. ಸೂಪರ್ ಇಂಟ್ಯಾಕ್ಟ್ ಆಗಿ ಪ್ರಾಪರ್ ಪ್ಲೇಸ್ ಅಲ್ಲಿ ಹಾಗೆ ಇರುತ್ತೆ. ನೆಕ್ಸ್ಟ್ ಐ ಆಮ್ ಯೂಸಿಂಗ್ ಅ ಲಿಪ್ ಗ್ಲಾಸ್ ಫ್ರಮ್ Zudio. ನಂಗೆ ಲಿಪ್ ಗ್ಲಾಸಸ್ ಈಗ ತುಂಬಾನೇ ಅಬ್ಸೆಷನ್ ಆಗ್ಬಿಟ್ಟಿದೆ. ಇನ್ ದ ಶೇಡ್ ನಾನು ಯೂಸ್ ಮಾಡ್ತಾ ಇರೋದು ಪಿಂಕ್ ಕ್ರಿಸ್ಟಲ್ G04 ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ ಸ್ಮೆಲ್ ಎಲ್ಲಾನು ಅಷ್ಟೇ. ಐ ಹ್ಯಾವ್ ಆಲ್ರೆಡಿ ಯೂಸ್ಡ್ ದಿಸ್ ಮಚ್, ಯು ಗೈಸ್ ಕ್ಯಾನ್ ಸಿ. ಸೊ ತುಂಬಾನೇ ಚೆನ್ನಾಗಿದೆ, ಬಟ್ ಇದು ಲಾಂಗ್ ಲಾಸ್ಟಿಂಗ್ ಇಲ್ಲ, ರೀ ಅಪ್ಲೈ ಮಾಡ್ತಾನೆ ಇರಬೇಕು. After applying the lip gloss, it looks something like this. Yeah, this is the final look. I hope ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ. ನನ್ನ ಹತ್ರ ಇರುವಂತ Zudio ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಕೊಂಡು ಈ ಒಂದು ಬ್ಯೂಟಿಫುಲ್ ಲುಕ್ ನ ಕ್ರಿಯೇಟ್ ಮಾಡಿದ್ದೀನಿ. ಹೇಗನ್ಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ.